ಅಂದ್ರೆ ಓಲೆ ನೀವ್ ಹೇಳಿ ಓಲೆ ಪರವಾಗಿಲ್ಲ. ಏನಪ್ಪ ಸಿದ್ದರಾಮಯ್ಯ ಅವ್ರು 5 ವರ್ಷ ಆಗಿರ್ಬೇಕಾ ಸಿಎಂ ಅಥವಾ ಡಿ ಕೆ ಅವರೇ ಇರಬೇಕು 5 ವರ್ಷ CM ಆಗಿ. ಹಾಂ ಶಿವಕುಮಾರ್ ಬಿಟ್ಕೊಡ್ಬಾರ್ದು. ಅವರು ಬಿಟ್ಟರೆ ಸರ್ಕಾರ ಹೋಯ್ತಾ. ಹಾಂ ಯಾಕೆ ಯಾಕೆ ಅಂದ್ರೆ ಕದ್ರೋಯ್ತಾ. ಹೌದಾ? ಹಾಂ ಹೌದು. ಸಿದ್ದರಾಮಯ್ಯ ಅವರು ಇಲ್ಲಿದ್ದರೆ 5 ವರ್ಷ ನಮಗೆಲ್ಲ ಸೌಕರ್ಯ ಚೆಂದ ಇತ್ತ. ನಾವು ನೀರು ಪಾರು ಮನ ಮಠ ಜಾಗ ಎಲ್ಲನೂ ಕೊಡಿಸ್ತಾರ. ಅವ್ರು ಏನು ಕೊಡ್ಸಿರು? ಡಿ ಕೆ ಶಿವಕುಮಾರ್ ನನಗೂ ಕೊಡಿ ನಾನು ಮಾಡ್ತೀನಿ ಅಂತಾರೆ. ಯಾರ ಅವ್ರು ಕೊಟ್ಟರೆ ನಮ್ಗೆ ಮಾಡಲ್ಲ ಅವರು. ಯಾಕೆ ಮಾಡಲ್ಲ? 5 ವರ್ಷ BJP ಅವರು ಕೊಟ್ಟಿದ್ರಲ್ಲಿ ಏನು ಮಾಡಿದ್ರು ಹೇಳಿ ಅವರು? ಹಾಂ 5 ವರ್ಷ ಮಾಡಿದ್ರು ಅವರು. ಏನು ಕೊಟ್ಟಿದ್ದರು? ಏನು ಕೊಟ್ಟಿಲ್ಲ. ಈಗ ಸಾಹೇಬರು ಬರೋ ಹೊತ್ತಿಗೆ ಸಿದ್ದರಾಮಯ್ಯವರು ಎಲ್ಕೋ ಸೈಟ್ ಕೊಡಿಸಿದ್ರು, ಮನ ಕೊಡಿಸಿದ್ರು, ರೋಡ್ಗಳದ ಮಾಡಿಸ್ರು, ನೀರು ಬಿಟ್ರು. ಇನ್ನೇನಪ್ಪ? ಹಾಂ ಅದಕ್ಕೆ ಅವರೇ ಇರಬೇಕು ಅಂತೀರಾ? ಇರಬೇಕು ಹೇಳಿ. ಎಲ್ಲೋ ಯಜಮಾನ್ರೆ ಏನೋ ಮಾಡ್ತಾ ಇದ್ದೀರಾ? ತರಕಾರಿ ಬೀಟ್ರೋಟು ಹಾಂ ಏನು ಹೇಳ್ತೀರಿ ಹೇಳಿ. 5 ವರ್ಷ ಸಿದ್ದರಾಮಯ್ಯನವರೇ ಇರ್ಬೇಕು ಸರ್. ಯಾಕೆ ಇರಬೇಕು? ಯಾಕೆಂದ್ರೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಈ DK ಶಿವಕುಮಾರ್ ಅದರ ಮುಂದೆ ಮಾಡೋಕ್ಕಾಗಲ್ಲ. ಮತ್ತು MLAಗಳು ಅವ್ರಿಗೆ ಜಾಸ್ತಿ ಸಪೋರ್ಟ್ ಇಲ್ಲ. ಸಿದ್ದರಾಮಯ್ಯನವರಾದ್ರೆ ಎಲ್ಲ MLAಗಳು ಸಪೋರ್ಟ್ ಇದ್ದಾರೆ. ಇವತ್ತೆಲ್ಲ ಅವ್ರಿಗೊಂದು 25% ಇರ್ಬೋದು, 75% ಸಿದ್ದರಾಮಯ್ಯನವ್ರಿಗೆ ಇರೋದು. ಈಗೆಲ್ಲ ಉಲ್ಟಾ ಹೊಡೆದ್ರಪ್ಪ. ಯಾವುದೇ ಕಾರಣಕ್ಕೂ ಯಾರು ಉಲ್ಟಾ ಹೊಡಿಲ್ಲ ಸರ್. ಹೊಡೆದ್ರಪ್ಪ. ಹೊಡಿಯಲ್ಲ ಸರ್. ಹೊಡೆದ್ರು. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಅವರು ಬದ್ಧ. ಹೈಕಮಾಂಡ್ ಹೇಳುತ್ತಪ್ಪ. ಹೈಕಮಾಂಡ್ ಹೇಳಿದ್ರೆ ಅವ್ರು ಏನು ಅದಕ್ಕೆ ನಿರ್ಧಾರ ಅಂತ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಆಗ್ಲಿ ಬಿಟ್ಕೊಡ್ರಿ ಸಿದ್ದರಾಮಯ್ಯ ಅವ್ರೆ ಅಂತ ಹೇಳ್ತಾರಪ್ಪ. MLAಗಳು ಒಪ್ಪಬೇಕಲ್ಲ ಸರ್. MLAಗಳು ಒಪ್ಕೊಳ್ತಾರ. MLAಗಳು ಒಪ್ಕೊಂಡ್ರೆ ಸಿದ್ದರಾಮಯ್ಯ ಒಪ್ತಾಗಿ ಸರ್. MLAಗಳು ಒಪ್ಪಿಲ್ಲ. ಹಂಗೆಲ್ಲ ಆಗಿ ಸಿದ್ದರಾಮಯ್ಯ ಬಿಟ್ಕೊಟ್ರೆ ಬಿಟ್ಕೊಟ್ರೆ ಸರ್ಕಾರ ಹೋಗುತ್ತೆ ಸರ್. ಹೆಂಗೆ ಹೇಳ್ತೀರಿ? ಹೌದು ಸರ್. ಹೆಂಗ್ ಹೋಗುತ್ತೆ ಸರ್ಕಾರ? ಸಿದ್ದರಾಮಯ್ಯ ಬೇಕು ಅಂತ ಹೇಳೋದು. ಯಾರು ಬೀಳಿಸ್ತಾರೆ ಸರ್ಕಾರನ? MLAಗಳು ಬೀಳಿಸ್ತಾರೆ ಸರ್. MLAಗಳು ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾರಲ್ಲ. 25% ಮಾಡ್ಬೋದು ಸರ್, 75% ಮಾಡಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಬಿದ್ದೋಗುತ್ತೆ ಸರ್. 75% ಸರ್ಕಾರ ಬಿದ್ದೋಗುತ್ತೆ. ಸಿದ್ದರಾಮಯ್ಯ ಅವರು ಇದ್ರೆ 100ಕ್ಕೆ 100 5 ವರ್ಷ ಕಂಪ್ಲೀಟ್ ಇರುತ್ತೆ. ಮುಂದೆ 78ಕ್ಕೆ ಬೇಕಾದ್ರೆ ಡಿ ಕೆ ಶಿವಕುಮಾರ್. ಇಲ್ಲ ಅಂದ್ರೆ ಆಗಲ್ಲ ಸರ್. ಯಾಕೆ? ಜಸ್ಟ್ MLA ಸಪೋರ್ಟ್ ಇಲ್ಲ ಸರ್. MLA ಅವರು ಸಪೋರ್ಟ್ ಬಿಡಿ. ಡಿ ಕೆ ಶಿವಕುಮಾರ್ ಅವರು ಒಂದು ಸ್ವಲ್ಪ 28ಕ್ಕೆ ಆಗಲಿಲ್ಲ ಅಂತ ಹೇಳಲ್ಲ. ಈಗ 5 ವರ್ಷ ಆದ್ರೆ ಇರೋ ಭಾಗ್ಯಗಳೇ ಕಂಟಿನ್ಯೂ ಆಯ್ತಾವ. ಇಲ್ಲಾಂದ್ರೆ ಭಾಗ್ಯ ನಿಂತು ಹೋಗ್ತಾವ. ನೋಡಿ, ಇದು ಸಿದ್ದರಾಮಯ್ಯ ಹುಂಡಿಯ ಜನರ ಮಾತು. ಅವರೇ ಇರಲಿ, ಒಂದು ವೇಳೆ ಅವರು ಆಗದೆ ಇದ್ರೆ ಸರ್ಕಾರನೇ ಬಿದ್ದೋಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತುಗಳನ್ನ ಆಡ್ತಾರೆ. ಇನ್ನು ಮುಂದೆ ಹೋಗ್ತೀನಿ, ಅಲ್ಲಿ ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬನ್ನಿ ನೋಡೋಣ. ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿ ಕೊಡಬೇಕಾ ಅನ್ನೋದ್ರ ಬಗ್ಗೆ ಜನರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಆಗಿಂದ ಗಮನಿಸ್ತಾ ಇದ್ವಿ. ನಾವೀಗ ಮೇಘಲಾಪುರ ಗ್ರಾಮದಲ್ಲಿದ್ದೀವಿ. ಮೇಘಲಾಪುರ ಗ್ರಾಮದ ಜನರು ಏನು ಹೇಳ್ತಾರೆ ಕೇಳೋಣ. ಯಜಮಾನ್ರೆ, ಸಿದ್ದರಾಮಯ್ಯ ಅವರು 5 ವರ್ಷ ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ಇರಬೇಕು ಸರ್. ಯಾಕೆ ಸರ್? ನಾನು ಸುಮಾರು ವರ್ಷಗಳಿಂದ ನಾನು ರಾಜಕೀಯ ವಿಶ್ಲೇಷಣೆಯಾಗಿ ನೋಡ್ತಾ ಇದ್ದೀನಿ. ಅವರ ಒಡನಾಟಿನಲ್ಲೂ ಕೂಡ ಇದ್ದೀನಿ. ಅವರು ತುಂಬ ಜನಪರ ಕೆಲಸ ಕಾರ್ಯಗಳನ್ನು ತುಂಬ ಮಾಡಿದ್ದಾರೆ ಸರ್. ಆಮೇಲೆ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರು 5 ವರ್ಷ ಇರಬೇಕು ಅಂತ ನಾನು ಬಯಸ್ತೀನಿ ಸರ್. ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬೇಡ ಸರ್? ಅವರು CM ಆಗಂತ ನಾವು ಅವರನ್ನು ಒಡನಾಟದಲ್ಲಿ ನಾವು ನೋಡಿಲ್ಲ. ನಾವು ಈ ಕ್ಷೇತ್ರದಲ್ಲಿ ಇದ್ಕೊಂಡು ನಾವು 20 ವರ್ಷದಿಂದ ಅವ್ರು ಏನು ಅಂತ ನಾವು ನೋಡಿದ್ದೀವಿ. ಅವರು ಇದ್ದರೆ ಕರ್ನಾಟಕ ಜನತೆಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಆ ಕಾರಣಕ್ಕಾಗಿ ಆಗಬೇಕು ಅಂತಲೇ. ಅಜ್ಜಿ ಚೆನ್ನಾಗಿದ್ಯಾ? ಅಯ್ಯೋ ನನ್ನ ಚಂದಕ್ಕೆ ಬೆಂಕಿ ತಲ್ಸುತ್ತು. ಏನು BP ಶುಗರು ಮಂಡಿ ನೋವು. ಈ ಮಂಡಿ ನೋವು ನನಗೆ ಬಾರಿಕಪ್ಪ. ಎಷ್ಟು ಆಸ್ಪತ್ರೆ ತಿರುಗಿದೆ, ನಾವು ಹೊಸಿ ದುಡ್ಡು ಸುರಿದಿಲ್ಲ. ಅಜ್ಜಿ ಏನು ಗೊತ್ತಾ, ಈಗ ಪಾಪ ನಿನ್ನ ಕಷ್ಟ ನಿಂಗೆ, ಆದರೂ ಕೂಡ ನಮ್ಮ ಪ್ರಶ್ನೆ ನಾವು ಮಾಡಬೇಕು. ಸಿದ್ದರಾಮಯ್ಯ 5 ವರ್ಷ ಇರಬೇಕಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಬಿಟ್ಕೊಡ್ಬೇಕಾ? ಒಪ್ಪ ಸಿದ್ದರಾಮಯ್ಯನೇ ಇರಲಿಕ್ಕಪ್ಪ. ಯಾಕಕ್ಕ? ಇರಲಿ ಅವರು ನಮ್ಮ ಕಡೆಯವರು, ನಮ್ಮ ಏರಿಯಾದವರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ಬಾರ್ದಾ? ಅಯ್ಯೋ ಅವ್ರು ನಮಗೆ ಗೊತ್ತಿಲ್ಲ. ಅವ್ರಾದ್ರೆ ಅವ್ರಿಗೆ ನಿಮ್ಗೆ ಗೊತ್ತಾಗ್ತದೆ. ಅವಾಗ ಅವ್ರಾದಾಗ ನಿಮ್ಗೆ ಅವ್ರೇನಂತ ನಿಮ್ಗೆ ಗೊತ್ತಾಗ್ತದೆ. ಹಾಗೇಳಿ ಅದೇನು ಗೊತ್ತಿಲ್ಲ ನಮ್ಗೆ. ಇವ್ರು ಗೊತ್ತು ನಮ್ಗೆ. ಏನು ಹೇಳ್ತೇಕ ನೀನು? ಇರ್ಲಿ ಹೇಳಕ್ಕ. ಹಂಗೇನೆ ಅವರು ಏನು ಗೊತ್ತಾ, ಅವರು ಹುಟ್ಟಿದವರು ಬೆಳೆದವರು. ಅವರು ನಮ್ಮ ಮನೆ ಮಗನಾಗೆ ಸಿದ್ದರಾಮಯ್ಯವರು ಅಂದರೆ ಅವರು ಬರಬೇಕು ಅಂತ ಆಸೆ. 5 ವರ್ಷ ಅವರೇ ಇರಬೇಕು. 5 ವರ್ಷ. ಯಜಮಾನ್ರ ಏನು ಹೇಳ್ತೀರಿ? ಸಿದ್ದರಾಮಯ್ಯ 5 ವರ್ಷ ಇರಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಸರ್, ಅವರು ತಾವು ಇರಬೇಕು ಅಂತ ನಮ್ಮ ಮನಸ್ಸು ಇದೆ, ರಾಜ್ಯದ ಮನಸ್ಸು ಇದೆ, ಶಾಸಕರುಗಳ ಮನಸ್ಸು ಇದೆ. ಆದರೆ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು ಅಂತ ನಾವು ಅನ್ಕೋತಾ ಇದ್ದೀವಿ.
ಒಂದು ವೇಳೆ ಮಾತು ಕೊಟ್ಟಿದ್ದೆ ಆದರೆ ಮಾತು ಕೊಟ್ಟಿದ್ದೇ ಆದರೆ ನಾವು ಕೊಡಬೇಕಾಗತ್ತೆ. ಕೊಟ್ಟರೆ ಏನಾಗ್ಬೋದು? ಕೊಟ್ಟರೆ ಏನಾಗ್ಬೋದು, ಮುಂದೆ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಹೋಗಿದೆ. ಇವರು ಒಳ್ಳೆ ಆಡಳಿತ ಕೊಟ್ಟರೆ ನಮ್ಮ ಕಾಂಗ್ರೆಸ್ ಉಳಿಯುತ್ತೆ. ಒಳ್ಳೆ ಆಡಳಿತ ಕೊಡಲಿಲ್ಲ, ಮುಂದೆ ಹೋಗುತ್ತೆ. ಏನು ಹೇಳ್ತೀರಾ ಯಜಮಾನ್ರೆ? ಪಾಪ ಟೀ ಕುಡಿತಾ ಇದ್ದೀರಿ. ನಮ್ಮದು ಅಷ್ಟೇ, ನಮ್ಮದೇನು ಬೇರೆ ಇಲ್ಲ. ಎರಡೋ ಒಂದೇ. ಈಗ ಅವ್ನು ಮಾತಾಡಿದೆ ನಾವು ಮಾತಾಡೋದು ಅಷ್ಟೇ. ಅವ್ರಿದ್ರೆ ಇದಾಗೋದು. ಓಕೆ, ಇಲ್ಲಿ ಜನರು ಕೂತಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅವ್ರೇನು ಹೇಳ್ತಾರೆ ಕೇಳ್ತೀನಿ. ತುಂಬ ಜನ ಇದ್ದಾರೆ ಇಲ್ಲಿ. ಅಣ್ಣ ನಮಸ್ಕಾರ. ಬನ್ನಿ, ನಮಸ್ಕಾರ. ಏನು ಹೆಸರು? ಜಾಗ ಬಿಡೋಣ. ಹಾಂ, ಬಿಸಿ ಬಿಸಿ ಟೀ ಚೆನ್ನಾಗದ? ಹಾಂ, ಚೆನ್ನಾಗದ. ಸಿದ್ದರಾಮಣ್ಣ ಬಗ್ಗೆ ಬಿಸಿ ಬಿಸಿ ಚರ್ಚೆ ಗೊತ್ತಾಯ್ತಾ? ಗೊತ್ತಿಲ್ಲ. ಹಾಂ, ಎಲ್ಲಿ ಚರ್ಚೆ ಆದ್ದು? ಈಗ ಸಿದ್ದರಾಮಣ್ಣ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳ್ತಾವ್ರಂತೆ. ಯಾರು ಹೇಳ್ತಿರೋರು? ಡಿ ಕೆ ಶಿವಕುಮಾರ್ ಅವರು ಆಪ್ತರು. ಜನ್ಮ ಪದಕ್ಕೂ ಆಗಲ್ಲ ಅದು. ಆಗಲ್ಲ. ಯಾಕೆ ಆಗಲ್ಲ? ಬಿಟ್ಕೊಡ್ಬೇಕಲ್ಲ. ಬಿಟ್ಕೊಟ್ರೆ ಏನಾಗ್ತದೆ? ಏನೋ ಏನಾಗ್ತದೆ? ಇಲ್ಲ, ನಮ್ದು ಏನಿಲ್ಲ, ನಾವೇನು ಮಾತಾಡೋದಂಥದ್ದು ಏನಿಲ್ಲ. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಯಾಕೆಂದರೆ ಅವ್ರ ಜೊತೆ ಏನಂತ ಮಾತಾಡೋದು? ಅವ್ರು ಬಿಟ್ಕೊಡಿದ್ರೆ ಬಿಟ್ಕೊಡಕ್ಕಾಯ್ತದ? ಇಲ್ಲ, ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೋ ಏನು ಎತ್ತಲೋ, ಜನಗಳಿಗೆ ಯಾರ್ಯಾರು ಒಳ್ಳೇದು ಮಾಡಿರ್ತಾರೋ ಏನೇನು ಮಾಡಿರ್ತಾರೋ ಅವರು ಸೇರಿದ್ದು. ಅವ್ರವ್ರ ಸಂಬಂಧ ರಾಜಕೀಯದಲ್ಲಿ ಏನ್ಮೇಲೆ ಎಲ್ಲ ವ್ಯಕ್ತಿಗಳು ಕಿತಾಪತಿ ಇದ್ದೇ ಇರುತ್ತೆ. ಅಯ್ಯೋ ಅವ್ನು ಬಿಟ್ಕೊಡ್ಬೇಕು, ಅವನಿಂದ ನಾನು ಇದು ಮಾಡ್ಕೋ, ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅವ್ರಿಗೆ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ಲ ಹೇಳ್ತಾನೆ ಇರ್ತಾರೆ. ಅವೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಹೇಳಿ, ಪರವಾಗಿಲ್ಲ. ಏನಪ್ಪ? ಸಿದ್ದರಾಮಯ್ಯ ಅವರು 5 ವರ್ಷ ಆಗಿರ್ಬೇಕಾ CM ಅಥವಾ ಡಿ ಕೆ ಅವರೇ ಇರಬೇಕು 5 ವರ್ಷ CM ಆಗಿ. ಹಾಂ, ಅವರು ಶಿವಕುಮಾರ್ ಬಿಟ್ಕೊಡ್ಬಾರ್ದು. ಅವರು ಬಿಟ್ಟರೆ ಸರ್ಕಾರ ಹೋಯ್ತಾ? ಹಾಂ, ಯಾಕೆ ಅಂದ್ರೆ ಕದ್ರೋಯ್ತಾ. ಹೌದಾ? ಹಾಂ, ಹೌದು. ಸಿದ್ದರಾಮಯ್ಯ ಅವರು ಇಲ್ಲಿದ್ದರೆ 5 ವರ್ಷ ನಮಗೆಲ್ಲ ಸೌಕರ್ಯ ಚೆಂದ ಇತ್ತಾ. ನಾವು ನೀರು ಪಾರು ಮನ ಮಠ ಜಾಗ ಎಲ್ಲನೂ ಕೊಡಿಸ್ತಾರ. ಅವ್ರು ಏನು ಕೊಡ್ಸಿರು? ಡಿ ಕೆ ಶಿವಕುಮಾರ್ ನನಗೂ ಕೊಡಿ, ನಾನು ಮಾಡ್ತೀನಿ ಅಂತಾರೆ. ಯಾರ? ಅವ್ರು ಕೊಟ್ಟರೆ ನಮ್ಗೆ ಮಾಡಲ್ಲ. ಅವರು ಯಾಕೆ ಮಾಡಲ್ಲ? 5 ವರ್ಷ BJP ಅವರು ಕೊಟ್ಟಿದ್ರಲ್ಲಿ ಏನು ಮಾಡಿದ್ರು ಹೇಳಿ ಅವರು? ಹಾಂ, 5 ವರ್ಷ ಮಾಡಿದ್ರು ಅವರು. ಏನು ಕೊಟ್ಟಿದ್ದರು? ಏನು ಕೊಟ್ಟಿಲ್ಲ. ಈಗ ಸಾಹೇಬರು ಬರೋ ಹೊತ್ತಿಗೆ ಸಿದ್ದರಾಮಯ್ಯವರು ಎಲ್ಕೋ ಸೈಟ್ ಕೊಡಿಸ್ರು, ಮನ ಕೊಡಿಸ್ರು, ರೋಡ್ಗಳದ ಮಾಡಿಸ್ರು, ನೀರು ಬಿಟ್ರು. ಇನ್ನೇನಪ್ಪ? ಹಾಂ, ಅದಕ್ಕೆ ಅವರೇ ಇರಬೇಕು ಅಂತೀರಾ? ಇರಬೇಕು ಹೇಳಿ. ಇಲ್ಲ ಯಜಮಾನ್ರೆ, ಏನೋ ಮಾಡ್ತಾ ಇದ್ದೀರಾ? ತರಕಾರಿ ಬೀಟ್ರೋಟು. ಹಾಂ, ಏನು ಹೇಳ್ತೀರಿ? ಹೇಳಿ. 5 ವರ್ಷ ಸಿದ್ದರಾಮಯ್ಯನವರೇ ಇರ್ಬೇಕು ಸರ್. ಯಾಕೆ ಇರಬೇಕು? ಯಾಕೆಂದ್ರೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಅದರ ಮುಂದೆ ಮಾಡೋಕ್ಕಾಗಲ್ಲ. ಮತ್ತು MLAಗಳು ಅವ್ರಿಗೆ ಜಾಸ್ತಿ ಸಪೋರ್ಟ್ ಇಲ್ಲ. ಸಿದ್ದರಾಮಯ್ಯನವರಾದ್ರೆ ಎಲ್ಲ MLAಗಳು ಸಪೋರ್ಟ್ ಇದ್ದಾರೆ. ಇವತ್ತೆಲ್ಲ ಅವ್ರಿಗೊಂದು 25% ಇರ್ಬೋದು, 75% ಸಿದ್ದರಾಮಯ್ಯನವ್ರಿಗೆ ಇರೋದು. ಈಗೆಲ್ಲ ಉಲ್ಟಾ ಹೊಡೆದ್ರಪ್ಪ. ಯಾವುದೇ ಕಾರಣಕ್ಕೂ ಯಾರು ಉಲ್ಟಾ ಹೊಡಿಲ್ಲ ಸರ್. ಹೊಡೆದ್ರಪ್ಪ. ಹೊಡಿಯಲ್ಲ ಸರ್. ಹೊಡೆದ್ರು. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಅವರು ಬದ್ಧ. ಹೈಕಮಾಂಡ್ ಹೇಳುತ್ತಪ್ಪ. ಹೈಕಮಾಂಡ್ ಹೇಳಿದ್ರೆ ಅವ್ರು ಏನು ಅದಕ್ಕೆ ನಿರ್ಧಾರ ಅಂತ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಆಗ್ಲಿ ಬಿಟ್ಕೊಡ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರಪ್ಪ. MLAಗಳು ಒಪ್ಪಬೇಕಲ್ಲ ಸರ್. MLAಗಳು ಒಪ್ಕೊಳ್ತಾರೆ. MLAಗಳು ಒಪ್ಕೊಂಡ್ರೆ ಸಿದ್ದರಾಮಯ್ಯ ಒಪ್ತಾಗಿ ಸರ್. MLAಗಳು ಒಪ್ಪಲಿಲ್ಲ. ಹಂಗೆಲ್ಲ ಆಗಿ ಸಿದ್ದರಾಮಯ್ಯ ಬಿಟ್ಕೊಟ್ರೆ ಬಿಟ್ಕೊಟ್ರೆ ಸರ್ಕಾರ ಹೋಗುತ್ತೆ ಸರ್. ಹೆಂಗೆ ಹೇಳ್ತೀರಿ? ಹೌದು ಸರ್. ಹೆಂಗ್ ಹೋಗುತ್ತೆ ಸರ್ಕಾರ? ಸಿದ್ದರಾಮಯ್ಯ ಬೇಕು ಅಂತ ಹೇಳೋದು. ಯಾರು ಬೀಳಿಸ್ತಾರೆ ಸರ್ಕಾರನ? MLAಗಳು ಬೀಳಿಸ್ತಾರೆ ಸರ್. MLAಗಳು ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಾರಲ್ಲ. 25% ಮಾಡ್ಬೋದು ಸರ್. 75% ಮಾಡಲ್ಲ. ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಬಿದ್ದೋಗುತ್ತೆ ಸರ್. 75% ಸರ್ಕಾರ ಬಿದ್ದೋಗುತ್ತೆ. ಸಿದ್ದರಾಮಯ್ಯ ಅವರು ಇದ್ರೆ 100ಕ್ಕೆ 100 5 ವರ್ಷ ಕಂಪ್ಲೀಟ್ ಇರುತ್ತೆ. ಮುಂದೆ 78ಕ್ಕೆ ಬೇಕಾದ್ರೆ ಡಿ ಕೆ ಶಿವಕುಮಾರ್. ಇಲ್ಲಾಂದ್ರೆ ಆಗಲ್ಲ ಸರ್. ಯಾಕೆ? ಜಸ್ಟ್ MLA ಸಪೋರ್ಟ್ ಇಲ್ಲ ಸರ್. MLA ಸಪೋರ್ಟ್ ಬಿಡಿ. ಡಿ ಕೆ ಶಿವಕುಮಾರ್ ಅವರು ಒಂದು ಸ್ವಲ್ಪ 28ಕ್ಕೆ ಆಗಲಿ ಇಲ್ಲ ಅಂತ ಹೇಳಲ್ಲ. ಈಗ 5 ವರ್ಷ ಆದ್ರೆ ಇರೋ ಭಾಗ್ಯಗಳೇ ಕಂಟಿನ್ಯೂ ಆಯ್ತಾವ, ಇಲ್ಲಾಂದ್ರೆ ಭಾಗ್ಯ ನಿಂತು ಹೋಗ್ತಾವ. ನೋಡಿ, ಇದು ಸಿದ್ದರಾಮಯ್ಯ ಹುಂಡಿಯ ಜನರ ಮಾತು. ಅವರೇ ಇರಲಿ, ಒಂದು ವೇಳೆ ಅವರು ಆಗದೆ ಇದ್ರೆ ಸರ್ಕಾರನೇ ಬಿದ್ದೋಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತುಗಳನ್ನ ಆಡ್ತಾರೆ. ಇನ್ನು ಮುಂದೆ ಹೋಗ್ತೀನಿ, ಅಲ್ಲಿ ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬನ್ನಿ ನೋಡೋಣ. ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿ ಕೊಡಬೇಕಾ ಅನ್ನೋದ್ರ ಬಗ್ಗೆ ಜನರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಆಗಿಂದ ಗಮನಿಸ್ತಾ ಇದ್ವಿ. ನಾವೀಗ ಮೇಘಲಾಪುರ ಗ್ರಾಮದಲ್ಲಿದ್ದೀವಿ. ಮೇಘಲಾಪುರ ಗ್ರಾಮದ ಜನರು ಏನು ಹೇಳ್ತಾರೆ ಕೇಳೋಣ. ಯಜಮಾನ್ರೆ, ಸಿದ್ದರಾಮಯ್ಯ ಅವರು 5 ವರ್ಷ ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್, ಸಿದ್ದರಾಮಯ್ಯ ಅವರು 5 ವರ್ಷ ಇರಬೇಕು ಸರ್. ಯಾಕೆ ಸರ್? ನಾನು ಸುಮಾರು ವರ್ಷಗಳಿಂದ ನಾನು ರಾಜಕೀಯ ವಿಶ್ಲೇಷಣೆಯಾಗಿ ನೋಡ್ತಾ ಇದ್ದೀನಿ. ಅವರ ಒಡನಾಟಿನಲ್ಲೂ ಕೂಡ ಇದ್ದೀನಿ. ಅವರು ತುಂಬ ಜನಪರ ಕೆಲಸ ಕಾರ್ಯಗಳನ್ನು ತುಂಬ ಮಾಡಿದ್ದಾರೆ ಸರ್. ಆಮೇಲೆ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ.
ಆ ಕಾರಣಕ್ಕಾಗಿ ಅವರು 5 ವರ್ಷ ಇರಬೇಕು ಅಂತ ನಾನು ಬಯಸ್ತೀನಿ ಸರ್. ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬೇಡ? ಸರ್ ಅವರು ಸಿ ಎಮ್ ಆಗಂತ ನಾವು ಅವರನ್ನು ಒಡನಾಟದಲ್ಲಿ ನಾವು ನೋಡಿಲ್ಲ. ನಾವು ಈ ಕ್ಷೇತ್ರದಲ್ಲಿ ಇದ್ಕೊಂಡು ನಾವು 20 ವರ್ಷದಿಂದ ಅವ್ರು ಏನು ಅಂತ ನಾವು ನೋಡಿದ್ದೀವಿ. ಅವರು ಇದ್ದರೆ ಕರ್ನಾಟಕ ಜನತೆಗೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಆ ಕಾರಣಕ್ಕಾಗಿ ಆಗಬೇಕು ಅಂತಲೇ. ಅಜ್ಜಿ ಏನಪ್ಪ ಚೆನ್ನಾಗಿದ್ಯಾ? ಅಯ್ಯೋ ನಾನು ಚಂದಕ್ಕೆ ಬೆಂಕಿ ತಲ್ಸುತ್ತು ಏನು ಬಿ ಪಿ ಶುಗರು ಮಂಡಿ ನೋವು ಈ ಮಂಡಿ ನೋವು ನನಗೆ ಬಾರಿಕಪ್ಪ. ಎಷ್ಟು ಆಸ್ಪತ್ರೆ ತಿರುಗಿದೆ ನಾವು ಹೊಸಿ ದುಡ್ಡು ಸುರಿದಿಲ್ಲ. ಹ್ಞೂ ಅಜ್ಜಿ ಏನು ಗೊತ್ತಾ, ಈಗ ಪಾಪ ನಿನ್ನ ಕಷ್ಟ ನಿಂಗೆ, ಆದರೂ ಕೂಡ ನಮ್ಮ ಪ್ರಶ್ನೆ ನಾವು ಮಾಡಬೇಕು. ಸಿದ್ದರಾಮಯ್ಯ 5 ವರ್ಷ ಇರಬೇಕಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಬಿಟ್ಕೊಡ್ಬೇಕಾ? ಅವಪ್ಪ ಸಿದ್ದರಾಮಯ್ಯನೇ ಇರಲಿಕ್ಕಪ್ಪ. ಯಾಕಕ್ಕ? ಇರಲಿ ಅವರು ನಮ್ಮ ಕಡೆಯವರು, ನಮ್ಮ ಏರಿಯಾದವರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ಬಾರ್ದಾ? ಅಯ್ಯೋ ಅವ್ರು ನಮಗೆ ಗೊತ್ತಿಲ್ಲ. ಅವ್ರಾದ್ರೆ ಅವ್ರು ನಿಮ್ಗೆ ಗೊತ್ತಾಗ್ತದೆ ಅವಾಗ. ಅವ್ರಾದಾಗ ನಿಮ್ಗೆ ಅವ್ರೇನಂತ ನಿಮ್ಗೆ ಗೊತ್ತಾಗ್ತದೆ. ಹಾಗೇಳಿ ಅದೇನು ಗೊತ್ತಿಲ್ಲ ನಮ್ಗೆ. ಏನು ಇವ್ರು ಗೊತ್ತು ನಮ್ಗೆ. ಏನು ಹೇಳ್ತೇಕ ನೀನು? ಇರ್ಲಿ ಹೇಳಕ್ಕ. ಹಂಗೇನೆ ಅವರು ಏನು ಗೊತ್ತಾ, ಅವರು ಹುಟ್ಟಿದವರು ಬೆಳೆದವರು, ಅವರು ನಮ್ಮ ಮನೆ ಮಗನಾಗೆ ಸಿದ್ದರಾಮಯ್ಯವರು ಅಂದರೆ ಅವರು ಬರಬೇಕು ಅಂತ ಆಸೆ. 5 ವರ್ಷ ಅವರೇ ಇರಬೇಕು. ಅವರೇ ಇರಬೇಕು 5 ವರ್ಷ. ಯಜಮಾನ್ರ ಏನು ಹೇಳ್ತೀರಿ? ಸಿದ್ದರಾಮಯ್ಯ 5 ವರ್ಷ ಇರಬೇಕಾ ಅಥವಾ ಬಿಟ್ಕೊಡ್ಬೇಕಾ? ಸರ್ ಅವರು ತಾವು ಇರಬೇಕು ಅಂತ ನಮ್ಮ ಮನಸ್ಸು ಇದೆ, ರಾಜ್ಯದ ಮನಸ್ಸು ಇದೆ, ಶಾಸಕರುಗಳ ಮನಸ್ಸು ಇದೆ. ಆದರೆ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಸುಳ್ಳು ಅಂತ ನಾವು ಅನ್ಕೋತಾ ಇದ್ದೀವಿ. ಒಂದು ವೇಳೆ ಮಾತು ಕೊಟ್ಟಿದ್ದೆ ಆದರೆ? ಮಾತು ಕೊಟ್ಟಿದ್ದೇ ಆದರೆ ನಾವು ಕೊಡಬೇಕಾಗತ್ತೆ. ಕೊಟ್ಟರೆ ಏನಾಗ್ಬೋದು? ಕೊಟ್ಟರೆ ಏನಾಗ್ಬೋದು, ಮುಂದೆ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಹೋಗಿದೆ. ಇವರು ಒಳ್ಳೆ ಆಡಳಿತ ಕೊಟ್ಟರೆ ನಮ್ಮ ಕಾಂಗ್ರೆಸ್ ಉಳಿಯುತ್ತೆ. ಒಳ್ಳೆ ಆಡಳಿತ ಕೊಡಲಿಲ್ಲ, ಮುಂದೆ ಹೋಗುತ್ತೆ. ಏನು ಹೇಳ್ತೀರಾ ಯಜಮಾನ್ರೆ? ಪಾಪ ಟೀ ಕುಡಿತಾ ಇದ್ದೀರಿ. ನಮ್ಮದು ಅಷ್ಟೇ, ನಮ್ಮದೇನು ಬೇರೆ ಇಲ್ಲ. ಎರಡೋ ಒಂದೇ. ಈಗ ಅವ್ನು ಮಾತಾಡಿದೆ ನಾವು ಮಾತಾಡ್ದೆ ಅಷ್ಟೇ. ಅವ್ರಿದ್ರೆ ಇದಾಗೋದು. ಓಕೆ, ಇಲ್ಲಿ ಜನರು ಕೂತಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳ್ತೀನಿ. ತುಂಬ ಜನ ಇದ್ದಾರೆ ಇಲ್ಲಿ. ಅಣ್ಣ ನಮಸ್ಕಾರ. ಬನ್ನಿ ನಮಸ್ಕಾರ. ಏನು ಹೆಸರು? ಜಾಗ ಬಿಡೋಣ. ಹಾಂ, ಬಿಸಿ ಬಿಸಿ ಟೀ ಚೆನ್ನಾಗದ? ಹಾಂ ಚೆನ್ನಾಗದ. ಸಿದ್ದರಾಮಣ್ಣ ಬಗ್ಗೆ ಬಿಸಿ ಬಿಸಿ ಚರ್ಚೆ ಗೊತ್ತಾಯ್ತಾ? ಗೊತ್ತಿಲ್ಲ. ಹಾಂ, ಎಲ್ಲಿ ಅದು ಎಲ್ಲಿಯ ಚರ್ಚೆ ಆದ್ದು? ಈಗ ಸಿದ್ದರಾಮಣ್ಣ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳ್ತಾವ್ರಂತೆ. ಯಾರು ಯಾರು ಹೇಳ್ತಿರೋರು? ಡಿ ಕೆ ಶಿವಕುಮಾರ್ ಅವರು ಆಪ್ತರು. ಜನ್ಮ ಪದಕ್ಕೂ ಆಗಲ್ಲ ಅದು. ಆಗಲ್ಲ. ಯಾಕೆ ಆಗಲ್ಲ? ಬಿಟ್ಕೊಡ್ಬೇಕಲ್ಲ. ಬಿಟ್ಕೊಟ್ರೆ ಏನಾಗ್ತದೆ? ಏನೋ ಏನಾಗ್ತದೆ ಸರೋಜ್? ಇಲ್ಲ ನಮ್ದೇನಿಲ್ಲ, ನಾವೇನು ಮಾತಾಡೋದಂಥದ್ದು ಏನಿಲ್ಲ. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಯಾಕೆಂದರೆ ಅವ್ರ ಜೊತೆ ಏನಂತ ಮಾತಾಡೋದು? ಅವ್ರು ಬಿಟ್ಕೊಡೆ ಅಂದರೆ ಬಿಟ್ಕೊಡಕ್ಕಾಯ್ತದ? ಇಲ್ಲ, ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೋ ಏನು ಎತ್ತಲೋ, ಜನಗಳಿಗೆ ಯಾರ್ಯಾರು ಒಳ್ಳೇದು ಮಾಡಿರ್ತಾರೋ ಏನೇನು ಮಾಡಿರ್ತಾರೋ ಅವರು ಸೇರಿದ್ದು. ಅವ್ರವ್ರ ಸಂಬಂಧ ರಾಜಕೀಯದಲ್ಲಿ ಅಂದಮೇಲೆ ಎಲ್ಲ ವ್ಯಕ್ತಿಗಳು ಕಿತಾಪತಿ ಇದ್ದೇ ಇರುತ್ತೆ. ಅಯ್ಯೋ ಅವ್ನು ಬಿಟ್ಕೊಡ್ಬೇಕು, ಅವನಿಂದ ನಾನು ಇದು ಮಾಡ್ಕೋ, ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅವ್ರಿಗೆ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ಲ ಹೇಳ್ತಾನೆ ಇರ್ತಾರೆ. ಅವೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ.